ನಂಬಿಕೆ ಮತ್ತು ಬುದ್ಧಿವಂತಿಕೆ ಎರಡು ಮನೋಧರ್ಮಗಳು ಬಲವಾಗಿ ಬೇರೂರಿರುವ ಸ್ಥಳ ಕರಾವಳಿ. ಕರಾವಳಿಯ ನಾಗಮಂಡಲ ಆಚರಣೆ ಇಲ್ಲಿನ ಜನರ ನಂಬಿಕೆಯ ಪ್ರತೀಕ. ನಾಗದೇವರ ಪ್ರೀತ್ಯರ್ಥ ನಡೆಯುವ ಈ ನಾಗಾರಾಧನೆ ಒಂದು ಅದ್ಧೂರಿ ಆಚರಣೆ. ನಾಗಮಂಡಲದ ಮೂಲ ಸ್ವರೂಪವನ್ನು ಹಾಲಿಟ್ಟು ಸೇವೆ ಎನ್ನುತ್ತಾರೆ. ಕರಾವಳಿ ಭೂಪ್ರದೇಶದ ಒಡೆಯ ನಾಗದೇವರು ಎನ್ನುವುದು ಇಲ್ಲಿನ ಬಲವಾದ ನಂಬಿಕೆ. ಮನುಷ್ಯರನ್ನು ಬಾಧಿಸುವ ಪ್ರತಿಯೊಂದು ದೋಷಗಳಿಗೂ ನಾಗದೇವರೇ ಕಾರಣ ಎನ್ನುವುದು ಇಲ್ಲಿನ ಜನರ ಬಲವಾದ ನಂಬಿಕೆ, ಹಾಗೂ ಅದು ಅಷ್ಟೇ ಸತ್ಯ ಕೂಡ. ನಾಗಾರಾಧನೆಯ ಅತ್ಯುನ್ನತ ಆಚರಣೆ ಎಂದರೆ ನಾಗಮಂಡಲ. ವೇಷಭರಿತ ನಾಗಪಾತ್ರಿ ಮತ್ತು ನಾಗಕನ್ನಿಕೆ ವೇಷಧಾರಿಯ ನರ್ತನ ನಾಗಮಂಡಲದ ಪ್ರಧಾನ ಆಕರ್ಷಣೆ ಎಂದರೆ ತಪ್ಪಾಗುವುದಿಲ್ಲ. ಅದ್ದೂರಿ ನಾಗಮಂಡಲದ ಮೂಲ ಸ್ವರೂಪವನ್ನು ಹಾಲಿಟ್ಟು ಸೇವೆ ಎನ್ನುತ್ತಾರೆ. ಈ ಹಾಲಿಟ್ಟು ಸೇವೆ ಎಂದರೆ ಜೀವಂತ ಜನಪದದ ಸಾಕ್ಷಿ ರೂಪ. ಪ್ರಾಕೃತಿಕ ಅಲಂಕಾರ, ಪ್ರಾಕೃತಿಕ ಬಣ್ಣದ ಮಂಡಲದ ನಡುವೆ ಮಧ್ಯರಾತ್ರಿಯಲ್ಲಿ ನಡೆಯುವ ಈ ದೇವರ ಸೇವೆಯನ್ನು ಕಾಣಲು ಸಾವಿರಾರು ಜನರು ಬರುತ್ತಾರೆ. ಕಂಚಿನ ಡಮರುಗ ಹಿಡಿದು ದೇವರನ್ನು ಕೂರಿಸುವ ನಾಗಕನ್ನಿಕೆ ಮತ್ತು ಸಿಂಗಾರದ ಹೂವಿನ ರಾಶಿಯಲ್ಲಿ ಮಿಂದೇಳುವ ನಾಗಪಾತ್ರಿಯ ಆವೇಶ ಮೈ ನವಿರೇಳಿಸುವಂತಿರುತ್ತದೆ. ಇಷ್ಟೊಂದು ಅದ್ಧೂರಿ ಜನಪದ ಆಚರಣೆ ಬೇರೆಲ್ಲೂ ಕಾಣಸಿಗುವುದಿಲ್ಲ ಎನ್ನುವುದು ಈ ಭಾಗದ ಜನರ ಮಾತು. ನಿಮ್ಮ ಜೀವನದಲ್ಲಿ ನಾಗಮಂಡಲ ಸೇವೆಯನ್ನು ಕಣ್ತುಂಬಿಕೊಳ್ಳುವ ಭಾಗ್ಯ ಒದಗಿ ಬಂದರೆ ನೀವೇ ಭಾಗ್ಯವಂತರು. ಯಾರು ಈ ಸೇವೆಯನ್ನು ಕಣ್ತುಂಬಿಕೊಳ್ಳುತ್ತಾರೋ ಅವರಿಗೆ ನಾಗದೇವರ ಕೃಪೆ ಸದಾ ಇರುತ್ತದೆ. ಇದಾಗಿತ್ತು ಇವತ್ತಿನ ವಿಡಿಯೋ. ನೀವೇನಾದರೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿಲ್ಲವೆಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ.